ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಒಂದು ಮ್ಯಾಚ್ ನಂಬರ್ 52 ಟಾಟಾ ಐಪಿಎಲ್ ಅಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎದುರಿಸ್ತಾ ಇರೋದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ. ಅದು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಬಟ್ ಈ ಒಂದು ಪಂದ್ಯದಲ್ಲಿ ರೆಕಾರ್ಡ್ ಮತ್ತು ಸ್ಟಾರ್ಟ್ ಯಾವ ತರ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ. ನಮ್ಮ ಆರ್ಸಿಬಿ ತಂಡ ಹಿಂದಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದು ಬರ್ತಾ ಇದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಇಲ್ಲಿ ಸೋತ್ ಬರ್ತದೆ. ಬಟ್ ಹೀಗಾಗಿ ನಮ್ಮ ಆರ್ಸಿಬಿ ತಂಡ ಟೇಬಲ್ ನಲ್ಲಿ ಇದೀಗ ಟಾಪ್ 3 ನಲ್ಲಿದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಟಾಪ್ 10 ಇದೆ. ಬಟ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಆಲ್ರೆಡಿ ಈ ಒಂದು ಪ್ಲೇ ಆಫ್ ರೇಸ್ ನಿಂದ ಕೂಡ ಇಲ್ಲಿ ಹೊರ ಹೋಗಿದೆ. ನಮ್ಮ ಆರ್ಸಿಬಿ ತಂಡ ಎಂಬ ಚಿನ್ನಸ್ವಾಮಿ ಅಂಗಳದಲ್ಲಿ ರೆಕಾರ್ಡ್ ನೋಡ್ತಾ ಹೋದ್ರೆ ಇಲ್ಲಿ ಒಟ್ಟಾರೆ 95 ಪಂದ್ಯ ಆರ್ಸಿಬಿ ಆಡಿದೆ. 44 ಬಾರಿ ಆರ್ಸಿಬಿ ಗೆದ್ರೆ 46 ಬಾರಿ ಇಲ್ಲಿ ಸೋತಿದೆ. ಆರ್ಸಿಬಿ ಮ್ಯಾಚ್ ಒಂದು ಸೂಪರ್ ಓವರ್ ನಲ್ಲಿ ಟೈ ಆಯಿತು. ಬಟ್ ಆರ್ಸಿಬಿ ಫಸ್ಟ್ ಬ್ಯಾಟಿಂಗ್ ಆಡಿ 23 ಪಂದ್ಯ ಗೆದ್ರೆ, ಇನ್ನು ಚೇಸಿಂಗ್ ಮಾಡಿ 21 ಪಂದ್ಯ ಗೆದ್ದಿದೆ. ಆರ್ಸಿಬಿ ಹೈ ಸ್ಕೋರ್ ಚಿನ್ನಸ್ವಾಮಿ ಅಂಗಳದಲ್ಲಿ 263 ಆದ್ರೆ ಲೋಯೆಸ್ಟ್ ಸ್ಕೋರ್ 82. ಬಟ್ ಸಿಎಸ್ಕೆ ರೆಕಾರ್ಡ್ ನೋಡಿದ್ರೆ ಎಂಬ ಚಿನ್ನಸ್ವಾಮಿ ಅಂಗಳದಲ್ಲಿ ಒಟ್ಟಾರೆಯಾಗಿ ಅವರು 12 ಪಂದ್ಯ ಇಲ್ಲಿ ಆಡಿದ್ದಾರೆ. 6 ಗೆದ್ದು 5 ಪಂದ್ಯ ಸಿಎಸ್ಕೆ ಸೋತಿದೆ. ಲೋ ರಿಸಲ್ಟ್ ಒಂದಾದ್ರೆ ಸಿಎಸ್ಕೆ ಬ್ಯಾಟಿಂಗ್ ಫಸ್ಟ್ ಆಡಿ ಚಿನ್ನಸ್ವಾಮಿ ಅಂಗಣದಲ್ಲಿ 4 ಗೆದ್ರೆ, ಚೇಂಜಿಂಗ್ ಮಾಡಿ 2 ಸಲ ಗೆದ್ದಿದ್ದಾರೆ. 226 ಇವ್ರದ್ದು ನಮ್ಮ ವಿರುದ್ಧ ಹೈ ಸ್ಕೋರ್ ಆದ್ರೆ 128 ಇವ್ರದ್ದು ಲೋಯೆಸ್ಟ್ ಸ್ಕೋರ್. ಇನ್ನು ಅದೇ ತರ ಎಂಬ ಚಿನ್ನಸ್ವಾಮಿ ಅಂಗಣದಲ್ಲಿ ಈಗ ರೆಕಾರ್ಡ್ಸ್ ನೋಡ್ತಾ ಐಪಿಎಲ್ ನಲ್ಲಿ 99 ಪಂದ್ಯದಲ್ಲಿ ಒಟ್ಟಾರೆಯಾಗಿ ನಡೆದಿದೆ. 42 ಬಾರಿ ಫಸ್ಟ್ ಬ್ಯಾಟಿಂಗ್ ಹಿಡಿದ ತಂಡ ಗೆದ್ರೆ, 53 ಬಾರಿ ಸೆಕೆಂಡ್ ಬ್ಯಾಟಿಂಗ್ ಹಿಡಿದು ಗೆದ್ದಿದೆ. ನೋ ರಿಸಲ್ಟ್ ಯಾವುದೂ ಇಲ್ಲ. ಬಟ್ ಇದು ಏನಪ್ಪಾ ಅಂದ್ರೆ ಇಲ್ಲಿ ರೆಕಾರ್ಡ್. ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಕೂಡ ಆರ್ಸಿಬಿ ರೆಕಾರ್ಡ್ ಇದೀಗ ಮೇಲುಗೈ ಸಾಧಿಸಿದೆ. ಅದು ನಮ್ಮ ಎಂ ಚಿನ್ನಸ್ವಾಮಿ ಅಂಗಣದಲ್ಲಿ ಇಂದು ಆರ್ಸಿಬಿ ಇದೀಗ ಗೆಲ್ಲಬೇಕು. ಯಾಕಂದ್ರೆ ಇದೀಗ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಒಂದೇ ಸೀಸನ್ ಅಲ್ಲಿ 2 ಬಾರಿ ಆರ್ಸಿಬಿ ಯಾವಾಗ ಸೋಲಿಸಿಲ್ಲ. ಬಟ್ ಇದೊಂದು ಅವಕಾಶ ಏನಪ್ಪಾ ಅಂದ್ರೆ ನಮ್ಮ ಆರ್ಸಿಬಿ ತಂಡಕ್ಕೆ ಇದೆ. ಹೀಗಾಗಿ ಈ ಒಂದು ಅಂದ್ರೆ ಹಿಂದಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಕೂಡ ಈ ಬಾರಿ ಸೀಸನ್ ಅಲ್ಲಿ ಆರ್ಸಿಬಿ ಸೋಲಿಸಿದೆ. ಬಟ್ ಹೀಗಾಗಿ ಇವತ್ತಿನ ಪಂದ್ಯ ಕೂಡ ಇಲ್ಲಿ ಇಂಪಾರ್ಟೆಂಟ್. ಹೀಗಾಗಿ ಆರ್ಸಿಬಿ ಗೆದ್ರೆ ಇದೀಗ ಟೇಬಲ್ ಟಾಪರ್ ಕೂಡ ಇಲ್ಲಿ ಆಗ್ಬಹುದು. ಬಟ್ ಇವತ್ತಿನ ಒಂದು ಪಂದ್ಯಕ್ಕೆ ಇಲ್ಲಿ ಕೀ ಪ್ಲೇಯರ್ಸ್ ಯಾರಪ್ಪ ಅಂದ್ರೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಎಂದಿನಂತೆ ಇರ್ತಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 1000+ ರನ್ ಇವರು ಹೊಡೆದಿದ್ದಾರೆ. ಬಟ್ ಇದು ಏನಪ್ಪಾ ಅಂದ್ರೆ ಆರ್ಸಿಬಿ ಒಂಥರ ಪ್ಲಸ್ ಪಾಯಿಂಟ್. ಬಟ್ ಅದೇ ತರ ರಜತ್ ಪಾಟೀಲ್ ಆಗಲಿ, ದೇವದತ್ ಪಡಿಕ್ಕಲ್ ಪುರ ಅದ್ಭುತ ಫಾರ್ಮ್ ಇದ್ದಾರೆ. ಇನ್ನು ಇಂದಿನ ಪಂದ್ಯಕ್ಕೆ ಆರ್ಸಿಬಿ ಸ್ಕ್ವಾಡ್ ನೋಡಿದ್ರೆ ಇಲ್ಲಿ ಜಕೋಬ್ ಬೆಥೆಲ್ ಅಥವಾ ಪಿಲ್ ಸಾಲ್ಟ್ ಏನಾದ್ರು ಇದೀಗ ಕಮ್ಬ್ಯಾಕ್ ಮಾಡಿದರೆ ಅವರು ಕೂಡ ಬರಬಹುದು. ಜಕೋಬ್ ಬೆಥೆಲ್ ಏನಪ್ಪಾ ಅಂದ್ರೆ ಕಿಂಗ್ ಕೊಹ್ಲಿ ಜೊತೆಗೆ ಇನ್ನಿಂಗ್ಸ್ ಆರಂಭಿಸಿದ್ರು ಪಕ್ಕ. ನಂಬರ್ 3 ದೇವದತ್ ಪಡಿಕ್ಕಲ್ ಇದ್ರೆ, ನಂಬರ್ 4 ರಜತ್ ಪಾಟೀಲ್ ಎಂದಿನಂತೆ ಆರ್ಸಿಬಿ ತಂಡದ ಕ್ಯಾಪ್ಟನ್ ಇರಲಿದ್ದಾರೆ. ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಇದ್ರೆ, ನಂಬರ್ 6 ಟಿಮ್ ಡೇವಿಡ್, ನಂಬರ್ 7 ರೊಮಾರಿಯೋ ಸಫರ್ಡ್, ನಂಬರ್ 8 ಅಲ್ಲಿ ಕರ್ನಾಲ್ ಪಾಂಡೆ ಎಂದಿನಂತೆ ಇರಲಿದ್ದಾರೆ. ಬಾಲಿಂಗ್ ವಿಭಾಗದಲ್ಲಿ ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಜಾಶ್ ಹಜಾರ್ವುಡ್ ಆರ್ಸಿಬಿ ತಂಡದ ಬಾಲಿಂಗ್. ಸಿಎಸ್ ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಕಡೆ ಇಲ್ಲಿ ಸುಯೇಶ್ ಶರ್ಮಾ ಅವರು ಬರಬಹುದು. ಬಟ್ ಅದೇ ತರ ಸಿಎಸ್ಗೆ ಪ್ಲೇಯಿಂಗ್ ಎಲ್ಲ ನೋಡ್ತಾ ಹೋದ್ರೆ ಶೇಖ್ ರಶೀದ್ ಅವರು ಓಪನ್ ಆಗಿ ಬಂದ್ರೆ, ಅವ್ರ ಜೊತೆ ಆಯುಷ್ ಮಾಟ್ರೆ ಅವರು ಇನ್ನಿಂಗ್ಸ್ ಆರಂಭಿಸ್ತಾರೆ. ನಂಬರ್ 3 ಶ್ಯಾಮ್ ಕರ್ನ್ ಬಂದ್ರೆ, ನಂಬರ್ 4 ರವೀಂದ್ರ ಜಡೇಜಾ, ನಂಬರ್ 5 ಡವಾಲ್ಡ್ ಬ್ರೇವಿಸ್, ನಂಬರ್ 6 ಶಿವಮ್ ದೂಬೆ, ನಂಬರ್ 7 ದೀಪಕ್ ಕೂಡ ಇದ್ರೆ, ನಂಬರ್ 8 MS ಧೋನಿ, ಮತೀಶ್ ಪತ್ರಾನಾ, ನೂರ್ ಅಹಮದ್, ಖಲೀಲ್ ಅಹಮದ್ ಇವರದು ಬಾಲಿಂಗ್. ಇದು ಇಂಪ್ಯಾಕ್ಟ್ ಸಬ್ ಆಗಿ ಅನ್ಶುಲ್ ಕಾಂಬೋಜ್ ಅವರು ಇಲ್ಲಿ ಬರ್ತಾರೆ. ಇದು ಏನಪ್ಪಾ ಆರ್ಸಿಬಿ ವರ್ಸಸ್ ಸಿಎಸ್ಕೆ ನಡುವಿನ ಸ್ಕ್ವಾಡ್. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯಕ್ಕೆ ಸ್ಕ್ವಾಡ್ ಯಾವ ತರ ಇರಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.